ದೇಶದಾದ್ಯಂತ ಮತ್ತೆ ಕೋವಿಡ್ ಉಪತಳಿ JN1 ಪ್ರಕರಣ ಹೆಚ್ಚಳವಾಗ್ತಾ ಇದೆ. ರಾಜ್ಯ ಆರೋಗ್ಯ ಸಚಿವರ ಜೊತೆಗೆ ಕೇಂದ್ರ ಆರೋಗ್ಯ ಸಚಿವರು ಸಭೆಯನ್ನ ಕರೆದಿದ್ದಾರೆ. ಇವತ್ತು ವರ್ಚುವಲ್ ಮೂಲಕ ಸಭೆಯನ್ನ ನಡೆಸ್ತಾರೆ. ಮನ್ಸುಖ್ ಮಾಂಡವಿಯಾ ವರ್ಚುವಲ್ ಸಭೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಭಾಗಿಯಾಗಲಿದ್ದಾರೆ. ಈಗಾಗಲೇ ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ರಿಲೀಸ್ ಆಗಿದೆ. ಸಭೆ ಬಳಿಕ ಕೇಂದ್ರದಿಂದ ಮತ್ತಷ್ಟು ಮುಂಜಾಗ್ರತಾ ಕ್ರಮ ಸೂಚಿಸುವಂತ ಸಾಧ್ಯತೆ ಇದೆ. ಕೋವಿಡ್ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದ ಹಾಗೇನೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಅಲರ್ಟ್ ಆಗಿರೋದು. ನೋಡಿ, ಇಲ್ಲಿ ಬರೋಬ್ಬರಿ 44 ಕೇಸಸ್ಗಳು ಪಾಸಿಟಿವ್ ಅಂತ ಬಂದಿದೆ. 79 ಸಕ್ರಿಯ ಕೇಸಸ್ಗಳು ನಮ್ಮ ರಾಜ್ಯದಲ್ಲಿ ಇದೆ. ಅದರಲ್ಲಿ 77 ಜನ ಬಹಳ ಒಂದು ಆರೋಗ್ಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಅದ್ರ ಮೇಲೆ ಟೆಸ್ಟ್ ಅನ್ನ ಮಾಡಲಾಗಿದೆ. ಆ ಟೆಸ್ಟ್ ನಲ್ಲಿ 44 ಜನಕ್ಕೆ ಕೋವಿಡ್ ಪಾಸಿಟಿವ್ ವರದಿ ಬಂದಿರೋದು. ಈಗ ಆಲ್ರೆಡಿ 7 ಜನರನ್ನ ICU ನಲ್ಲಿ ಇಟ್ಟು ಟ್ರೀಟ್ಮೆಂಟ್ ಅನ್ನ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದ ಹಾಗೇನೆ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಹೆಚ್ಚಿನ ಅಲರ್ಟ್ ಆಗಬೇಕಾದಂತ ಅವಶ್ಯಕತೆ ಇದೆ. ಈಗಾಗಲೇ ರಾಜ್ಯದ ಮಟ್ಟಿನಲ್ಲಿ ಆರೋಗ್ಯ ಇಲಾಖೆ ಒಂದು ಸುತ್ತಿನ ಸಭೆಯನ್ನ ನಡೆಸಿ ಮಾರ್ಗಸೂಚಿಯನ್ನ ಸಿದ್ಧತೆ ಮಾಡಿಕೊಂಡಿತ್ತು. ಇನ್ನೊಂದು ಕಡೆಯಲ್ಲಿ ಇವತ್ತು ಕೇಂದ್ರದಿಂದಲೂ ಕೂಡ ಆರೋಗ್ಯ ಇಲಾಖೆ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಿದೆ. ಆ ರಾಜ್ಯದ ಆರೋಗ್ಯ ಇಲಾಖಾ ಅಧಿಕಾರಿಗಳು ಮತ್ತು ಆರೋಗ್ಯ ಸಚಿವರ ಜೊತೆಗೆ ವರ್ಚುವಲ್ ಮೀಟಿಂಗ್ ಅನ್ನ ಮಾಡ್ತಾರೆ ಕೇಂದ್ರ ಆರೋಗ್ಯ ಸಚಿವರು. ಇಲ್ಲಿ ಪ್ರಮುಖವಾಗಿ ನಾವು ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದ್ದೀವಿ, ಏನು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ, ಯಾವೆಲ್ಲ ಮಾರ್ಗಸೂಚಿಯನ್ನು ಹೊರಡಿಸಿದ್ದೀವಿ, ಯಾವ ರೀತಿಯಾದಂಥ ಮಾರ್ಗಸೂಚಿ ಇರಬೇಕು, ಎಷ್ಟು ಕಠಿಣವಾಗಿರಬೇಕು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡೋದ್ರ ಜೊತೆಗೆ ಸದ್ಯ ರಾಜ್ಯದಲ್ಲಿ ವೈದ್ಯಕೀಯ ಸಲಕರಣೆಗಳ ವಿಚಾರಕ್ಕೂ ಕೂಡ ಮಾತುಕತೆಯನ್ನು ನಡೆಸಲಾಗುತ್ತೆ. ಯಾಕಂದರೆ ಕಳೆದ ಬಾರಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳಾಗಿತ್ತು. ಆಕ್ಸಿಜನ್ ಸಮಸ್ಯೆ ಆಗಿತ್ತು, ವೆಂಟಿಲೇಟರ್ ಸಮಸ್ಯೆ ಆಗಿತ್ತು, ಬೆಡ್ಗಳ ಸಮಸ್ಯೆ ಆಗಿತ್ತು, PPE ಕಿಟ್ಗಳ ಸಮಸ್ಯೆ ಆಗಿತ್ತು. ಈ ರ್ಯಾಪಿಡ್ ಟೆಸ್ಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಗೊಂದಲ ಇತ್ತು, ಸಮಸ್ಯೆಗಳಿತ್ತು. ಅದ್ಯಾವುದು ಈ ಬಾರಿ ರಿಪೀಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕೇರಳಕ್ಕೆ ಹೋಗಿ ಬರ್ತಾ ಇದ್ದಾರೆ. ಕೇರಳದಲ್ಲಿ ಕೋವಿಡ್ ಕೇಸಸ್ಗಳು ಹೆಚ್ಚಾಗ್ತಾ ಇದೆ, ಪಾಸಿಟಿವ್ ರೇಟ್ಗಳು ಹೆಚ್ಚಾಗ್ತಾ ಇದೆ. ಸೊ ಅಲ್ಲಿಂದ ಇಲ್ಲಿಗೆ ಹೋಗಿ ಬರುವವರ ಮೇಲೆ ಹೆಚ್ಚಿನ ನಿಗಾವನ್ನು ಇಡಲಾಗ್ತಾ ಇದೆ ಮತ್ತು ಗಡಿ ಭಾಗದಲ್ಲಿ ಹೆಚ್ಚಿನ ರೀತಿಯಾದಂಥ ಅರೇಂಜನ್ನು ಮಾಡಬೇಕು ಅಂತ ಆ ಭಾಗದ ಜನರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಅಂದರೆ ಹೋಗೋರ ಮೇಲೆ ನಿಗಾ ಇಡಬೇಕು, ಬರುವವರ ಮೇಲೂ ನಿಗಾ ಇಡಬೇಕು, ಕೋವಿಡ್ ಟೆಸ್ಟ್ ಆಗಿರಬೇಕು, ಕೈಯಲ್ಲಿ ರಿಪೋರ್ಟ್ ಇರಬೇಕು, ಈ ಎಲ್ಲ ಟೆಸ್ಟ್ಗಳನ್ನು ಜಾಸ್ತಿ ಮಾಡಬೇಕು. ಸುಮ್ಮನೆ ಹೋಗಿ ನಮಗೆ ಹುಷಾರಿಲ್ಲ, ಜ್ವರ ಇದೆ, ನಮಗೊಂದು ಮಾತ್ರೆ ಕೊಟ್ಬಿಡಿ ಅಂತ ಮೆಡಿಕಲಿಗೆ ಹೋಗಿ ಯಾರು ಮಾತ್ರೆಯನ್ನು ತೆಗೆದುಕೊಂಡು ಬರಬಾರ್ದು. ಯಾರಿಗೆ ಈ ಥರದೊಂದಷ್ಟು ಲಕ್ಷಣಗಳು, ಶೀತ, ಕೆಮ್ಮು, ಜ್ವರ, ತಲೆನೋವು, ಈ ಥರದೊಂದಷ್ಟು ಸಮಸ್ಯೆಗಳು ಇದ್ದರೆ ದಯವಿಟ್ಟು ಹಾಸ್ಪಿಟಲ್ಗೆ ತೋರಿಸ್ಕೊಳ್ಳಿ, ಕೋವಿಡ್ ಟೆಸ್ಟನ್ನು ಮಾಡಿ ಅಂತ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಹೇಳ್ತಾ ಇದೆ. ಆರೋಗ್ಯ ಇಲಾಖೆ ಅದಕ್ಕಾಗಿ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದೆ. ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲ ಜಿಲ್ಲಾಡಳಿತಕ್ಕೂ ಮಾರ್ಗಸೂಚಿ ಏನಿದೆ ಅನ್ನೋದನ್ನು ತಿಳಿಸಿ ಆಗಿದೆ. ಇವತ್ತು ಕೇಂದ್ರ ಸಚಿವರು, ಆರೋಗ್ಯ ಸಚಿವರು ಮೀಟಿಂಗನ್ನು ಕರೆದಿರುವಂಥದ್ದು ವರ್ಚುವಲ್ ಮೀಟಿಂಗ್ ಇದು. ಈ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಎಷ್ಟು ಆಕ್ಟಿವ್ ಕೇಸಸ್ ಇದೆ ನೋಡಿ. ಈಗ ಮೂಲಗಳ ಪ್ರಕಾರ 79 ಸಕ್ರಿಯ ಕೇಸಸ್ಗಳು ಇರೋದು, 79 ಕರೋನಾ ಆಕ್ಟಿವ್ ಕೇಸಸ್ ಇದೆ. ಅದರಲ್ಲಿ 44 ಜನಕ್ಕೆ ಪಾಸಿಟಿವ್ ಅನ್ನೋದು ಕೂಡ ಗೊತ್ತಾಗಿದೆ. ನೋಡಿ, ನಿನ್ನೆ ಒಂದೇ ದಿನ 487 RT-PCR ಮತ್ತು 235 ರ್ಯಾಪಿಡ್ ಟೆಸ್ಟ್ಗಳು ಆಗಿರೋದು. ಈ ರ್ಯಾಪಿಡ್ ಟೆಸ್ಟು ಮತ್ತು ಈ ಟೆಸ್ಟ್ಗಳಲ್ಲೇ ಗೊತ್ತಾಗಿರೋದು ಎಷ್ಟು ಕೋವಿಡ್ ಪಾಸಿಟಿವ್ ಕೇಸಸ್ಗಳು ನಮ್ಮಲ್ಲಿ ಇದೆ ಅಂತ. ಇದೀಗ ಇಂದು ಕೇಂದ್ರ ಆರೋಗ್ಯ ಸಚಿವರ ಸಭೆ, ನಾಳೆ CM ಮೀಟಿಂಗ್ ಇದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ CM ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ನಡೆಸಲಾಗುತ್ತೆ. ಆರೋಗ್ಯ ಸಚಿವರು, ಅಧಿಕಾರಿಗಳು, ತಜ್ಞರೊಂದಿಗೆ ಈ ಒಂದು ಮೀಟಿಂಗ್ ಅನ್ನು ನಡೆಸಲಾಗುತ್ತೆ. ಈಗಾಗಲೇ ಹೊರಡಿಸಿರುವ ಮಾರ್ಗಸೂಚಿ ಪಾಲಿಸೋಕೆ ಸೂಚನೆ ನೀಡಲಾಗುತ್ತೆ. ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಭೆಯನ್ನು ನಡೆಸಲಿದ್ದಾರೆ ಸಿದ್ದರಾಮಯ್ಯನವರು. ಆಲ್ರೆಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತೆ, ನಾವು ಸಿದ್ಧವಾಗಿದ್ದೀವಿ, ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಕಳೆದ 2 ದಿನಗಳ ಹಿಂದೆನೇ ಅವರು ಹೇಳಿದರು. ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು, ಅನಾಹುತಗಳು ಸಂಭವಿಸಬಾರ್ದು, ಹೆಚ್ಚಿನ ಕೋವಿಡ್ ಕೇಸಸ್ಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಗೆ ಸಿದ್ದರಾಮಯ್ಯನವರು ಕೂಡ ಸೂಚನೆಯನ್ನು ನೀಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಾವು ನೋಡೋದಾದ್ರೆ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಏನೆಲ್ಲ ಪ್ಲಾನ್ ಅನ್ನು ಮಾಡ್ಕೊಳ್ಬೇಕಾಗಿತ್ತು, ಮಾರ್ಗಸೂಚಿ ಹೇಗಿರಬೇಕು, ಅದೆಲ್ಲದರ ಮೀಟಿಂಗ್ ಬ್ಯಾಕ್ ಟು ಬ್ಯಾಕ್ ಮ್ಯಾರಥಾನ್ ಮೀಟಿಂಗ್ಗಳು ಕೂಡ ಆಗಿದೆ. ಇವತ್ತು ಕೇಂದ್ರ ಆರೋಗ್ಯ ಸಚಿವರು
ಮೀಟಿಂಗ್ ಮಾಡಿದ ನಂತರ ಮತ್ತೆ ಸಿಎಂ ಜೊತೆಗೆ ಮೀಟಿಂಗ್ ಇದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸ್ವಾಮಿ, ಕರೋನಾ ಮತ್ತೆ ವಕ್ರಿಸ್ಕೊಳ್ತಾ ಇದೆ, ಸೊ ಹಾಗಾಗಿ ಅಲರ್ಟ್ ಆಗಲೇಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದೆ, ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ? ಸದ್ಯದ ಸಿಚುವೇಶನ್ ಅನ್ನು ನಾವು ನೋಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಏನೇನು ಇದೆ ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನೀತಿ, ರಾಷ್ಟ್ರದಲ್ಲಿ ಮತ್ತೆ ಕೋವಿಡ್ ಮಹಾಮಾರಿ ಹಬ್ಬುತ್ತಿರುವ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಆರೋಗ್ಯ ಸಚಿವರಾದಂಥ ಮನ್ಸುಖ್ ಮಾಂಡವಿಯಾ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ರಾಷ್ಟ್ರದ ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರು ಇವತ್ತು ವರ್ಚುವಲ್ ಮೂಲಕ ತಮ್ಮ ರಾಜ್ಯಗಳಲ್ಲಿರುವಂತಹ ಒಂದು ಪರಿಸ್ಥಿತಿಯ ಬಗ್ಗೆ ಹಾಗೂ ಕೋವಿಡ್ ಪ್ರಕರಣಗಳ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೇಂದ್ರ ಸಚಿವರಿಗೆ ಕೊಡ್ತಾ ಇರುವಂಥದ್ದು. ನಿನ್ನೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಆರೋಗ್ಯ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದರು. ರಾಜ್ಯದ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಯಾವೆಲ್ಲ ಒಂದು ಕೇಸ್ ಆಕ್ಟಿವ್ ಆಗಿದೆ, ಕೋವಿಡ್ ಪ್ರಕರಣಗಳು ಎಲ್ಲೆಲ್ಲಿ ಪತ್ತೆಯಾಗಿದೆ, ಇದರ ಮೇಲೆ ಯಾವ ರೀತಿ ಒಂದು ನಿಗಾ ಇಡಲಾಗಿದೆ ಎಂಬ ಮಾಹಿತಿಯನ್ನು ಪಡೆದುಕೊಂಡು ಇವತ್ತು ಈಗಾಗಲೇ ಸಭೆ ಕೂಡ ಶುರುವಾಗಿದೆ. ವಿಕಾಸಸೌಧದಲ್ಲಿ ವರ್ಚುವಲ್ ಮೂಲಕ ಸಚಿವರಾದಂಥ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಹಾಗೂ ಅಧಿಕಾರಿಗಳ ತಂಡ ವರ್ಚುವಲ್ ಮೀಟಿಂಗ್ ಮೂಲಕ ಕೇಂದ್ರ ಆರೋಗ್ಯ ಸಚಿವರಾದಂಥ ಮನ್ಸುಖ್ ಮಾಂಡವಿಯಾ ಜೊತೆ ವರ್ಚುವಲ್ ಮೂಲಕ ಮಾತನಾಡ್ತಾ ಇರೋಂಥದ್ದು, ರಾಜ್ಯದ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇರೋಂಥದ್ದು. ಈಗಾಗಲೇ ರಾಜ್ಯದಲ್ಲೂ ಕೂಡ 79 ಕೋವಿಡ್ ಕೇಸ್ಗಳು ಕಂಡು ಬಂದಿದ್ದೇವೆ. ಅದರಲ್ಲಿ 6 ಜನಕ್ಕೆ ತೀವ್ರವಾದಂಥ ಒಂದು ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಒಬ್ಬರ ಮೇಲೆ ತೀವ್ರ ನಿಗಾವನ್ನು ಇಟ್ಟು ಚಿಕಿತ್ಸೆಯನ್ನು ಕೊಡ್ತಾ ಇರೋದು. ಅಂದರೆ ಪ್ರಕರಣ ಕೋವಿಡ್ ಬಂದಿರೋ ಹಿನ್ನೆಲೆಯಲ್ಲಿ ಅವರಿಗೆ ತೀವ್ರವಾದಂಥ ಒಂದು ಚಿಕಿತ್ಸೆಯನ್ನು ಕೊಡ್ತಾ ಇರೋದು, ಗಂಭೀರವಾದಂಥ ಒಂದು ಪರಿಸ್ಥಿತಿ ಇರುವಂಥದ್ದು. ಹಾಗಾಗಿ ಮುಂದೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು, ಮುಂಜಾಗ್ರತಾ ಕ್ರಮಗಳನ್ನು ಯಾವನ್ನ ಜಾರಿಗೊಳಿಸಬೇಕು, ಯಾವ ಅಂಶಗಳನ್ನು ಅಳವಡಿಸ್ಕೊಳ್ಬೇಕು ಎಂಬ ವಿಚಾರದ ಬಗ್ಗೆ ಸದ್ಯ ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರು ಕೇಂದ್ರ ಆರೋಗ್ಯ ಸಚಿವರ ಜೊತೆ ವರ್ಚುವಲ್ ಮೂಲಕ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಮೀಟಿಂಗ್ ಮುಗಿದ ನಂತರ ರಾಜ್ಯದಲ್ಲಿ ಯಾವೆಲ್ಲ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾರೆ, ಯಾವೆಲ್ಲ ಒಂದು ನಿರ್ಬಂಧಗಳನ್ನು ಹಾಕ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ಈಗಾಗಲೇ ಗಡಿ ಪ್ರದೇಶಗಳಲ್ಲಿ ಸಾಕಷ್ಟು ನಿಗಾ ವಹಿಸಲಾಗಿದೆ. ಅಂದರೆ ಕೇರಳದಲ್ಲಿ ಕೇಸ್ಗಳು ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ, ಜೊತೆಗೆ ತಮಿಳುನಾಡು ಹಾಗೂ ಕೇರಳದಲ್ಲಿ ಸಾಕಷ್ಟು ಪ್ರಕರಣಗಳು ಕಂಡು ಬರ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಆ ಗಡಿ ಭಾಗದಲ್ಲಿ ಸಾಕಷ್ಟು ಒಂದು ಎಚ್ಚರಿಕೆಯನ್ನು ವಹಿಸುವಂತೆ ಈಗಾಗಲೇ ಆರೋಗ್ಯ ಸಚಿವರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್, ವೆಂಟಿಲೇಟರ್ ಸೇರಿದಂತೆ ತಪಾಸಣೆ ಮಾಡುವಂತಹ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಅಲರ್ಟ್ ಆಗಿರುವಂತೆ ಈಗಾಗಲೇ ಸಚಿವರು ಕೂಡ ಸೂಚಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಕೇರಳದಿಂದ ಬರುವಂಥ ಪ್ರಯಾಣಿಕರ ಮೇಲೆ, ಜನರ ಮೇಲೆ ಸಾಕಷ್ಟು ಒಂದು ನಿಗಾ ಇಡಲಾಗ್ತಾ ಇದೆ. ಯಾಕೆಂದರೆ ಸಿಂಪ್ಟಮ್ಸ್ ಏನಾದರೂ ಕಂಡು ಬಂದಲ್ಲಿ ಕಡ್ಡಾಯವಾಗಿ ಅವರಿಗೆ ತಪಾಸಣೆ ಮಾಡಿಕೊಳ್ಳುವಂತೆ ಈಗಾಗಲೇ ಮನವಿ ಹಾಗೂ ಸೂಚನೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಕೂಡ ಏನು ಕೇರಳದಿಂದ ಬರ್ತಾರ ಹಿನ್ನೆಲೆಯಲ್ಲಿ ಅವರಿಗೂ ತಪಾಸಣೆ ಮಾಡಿಸಿಕೊಳ್ಳುವಂತೆ ಗಡಿ ಭಾಗದಲ್ಲೇ ಒಂದು ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಆದರೆ ಯಾವುದಕ್ಕೂ ಒತ್ತಾಯ ಇಲ್ಲ, ನಿರ್ಬಂಧ ಇಲ್ಲ. ಮುನ್ನೆಚ್ಚರಿಕೆ ಕ್ರಮವಾಗಿ ಗಂಟಲು ನೋವು, ಜ್ವರ ಹಾಗೂ ಚಳಿಯಿಂದ ಏನಾದರೂ ಬಳಲ್ತಾ ಇದ್ದ ಸಂದರ್ಭದಲ್ಲಿ ಅವರು ವಾಲಂಟ್ರಿಯಾಗಿ ಈ ತಪಾಸಣೆ ಮಾಡಿಸ್ಕೊಳ್ಳುವುದು ಒಳಿತು, ಮುಂಜಾಗ್ರತಾ ವಿಚಾರವಾಗಿ ಎಂಬ ಸೂಚನೆಯನ್ನು ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ರವಾನಿಸಿರುವಂಥದ್ದು. ನಾಳೆ CM ಜೊತೆ ಮತ್ತೊಂದು ಮಹತ್ವದ ಮೀಟಿಂಗ್ ಕೂಡ ಇದೆ. ಅಂದರೆ ಆರೋಗ್ಯ ಸಚಿವರು ಇವತ್ತು ಕೇಂದ್ರ ಆರೋಗ್ಯ ಸಚಿವರ ಜೊತೆ ಒಂದು ಸಭೆಯನ್ನು ವರ್ಚುವಲ್ ಮೂಲಕ ಸಭೆ ಬಳಿಕ ನಾಳೆ ರಾಜ್ಯದಲ್ಲಿ ಯಾವೆಲ್ಲ ಒಂದು ನಿರ್ಬಂಧಗಳನ್ನು ಹಾಕಬೇಕಾ, ಯಾಕೆಂದರೆ ಈಗಾಗಲೇ ಕ್ರಿಸ್ಮಸ್ ಹಾಗೂ ಹೊಸ ವರ್ಷ ಬರ್ತಾ ಇರೋದ್ರಿಂದ ಸಾಕಷ್ಟು ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅಂದರೆ ರಾಜ್ಯದಲ್ಲಿ ಪ್ರಕರಣಗಳ ಸಂಖ್ಯೆ ಏನಾದರೂ ಹೆಚ್ಚಾದರೆ, ಒಮಿಕ್ರಾನ್ ಉಪತಳಿ JN1 ಏನಾದರೂ ಕಂಡು ಬಂದಂಥ ಸಂದರ್ಭದಲ್ಲಿ ನಿರ್ಬಂಧ ವಹಿಸಬೇಕಾ ಅಥವಾ ಮುಂಜಾಗ್ರತಾ ಕ್ರಮವಾಗಿ ಯಾವೆಲ್ಲ ಒಂದು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವ ಸಲುವಾಗಿ ನಾಳೆ CM ಜೊತೆ ಮತ್ತೊಂದು ಮಹತ್ವದ ಸಭೆ ನಡೆಸಲಾಗುತ್ತೆ. ಅಂದರೆ ಒಟ್ಟಾರೆಯಾಗಿ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಅನಿವಾರ್ಯ ಕೂಡ ಬರುತ್ತಾ ಎನ್ನುವುದು ಕಾದು ನೋಡಬೇಕಾಗಿದೆ.
ನಿನ್ನೆ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಕೆಲವೊಂದು ಸಭೆಯ ಬಳಿಕ ಅಂದರೆ ಅಧಿಕಾರಿಗಳೊಂದಿಗೆ ಸಭೆಯನ್ನು ಮಾಡಿದರು. ಸಭೆಯ ಬಳಿಕ ಕೆಲವೊಂದು ಮಹತ್ವದ ಒಂದು ಮಾಹಿತಿಗಳನ್ನು ಕೊಟ್ಟರು. ಅಂದರೆ ಈಗಾಗಲೇ ಜಿಲ್ಲಾಸ್ಪತ್ರೆಗಳಿಗೆ ಸಂಬಂಧಪಟ್ಟಂತೆ ಬೆಡ್ಗಳಾಗ್ಬೋದು, ಆಕ್ಸಿಜನ್, ವೆಂಟಿಲೇಟರ್, ಬೇಕಾದಂತಹ ಚಿಕಿತ್ಸೆಗೆ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು. ಜೊತೆಗೆ ಅಲ್ಲಿನ ಜಿಲ್ಲೆಯ ಅಧಿಕಾರಿಗಳು ಕೂಡ ಸಂಬಂಧಪಟ್ಟಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರಕ್ಕೆ ಕೊಡಬೇಕು. ಯಾಕೆಂದರೆ ರಾಜ್ಯದಲ್ಲಿ ಈಗಾಗಲೇ 79 ಕೋವಿಡ್ ಕೇಸ್ಗಳು ದಾಖಲಾಗಿದೆ. ಅದರಲ್ಲಿ 6 ಜನರು ತೀವ್ರವಾದಂಥ ಒಂದು ತಪಾಸಣೆ ಮಾಡ್ತಾ ಇದ್ದಾರೆ. ಒಬ್ಬರ ಸ್ಥಿತಿ ಗಂಭೀರ ಆಗಿರೋದ್ರಿಂದ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಳ್ಳೋದು ಸಾಕಷ್ಟು ಸೂಕ್ತ ಎಂಬ ವಿಚಾರವನ್ನು ಹೇಳಿರುವಂಥದ್ದು. ಜೊತೆಗೆ ಕೆಲವೊಂದು ರಿಸ್ಟ್ರಿಕ್ಷನ್ ಅಂದರೆ ನಿರ್ಬಂಧಗಳನ್ನು ಯಾವುದೆಲ್ಲ ಹಾಕಬೇಕು ಅನ್ನೋದು ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳಿಗೆ ಅವಲೋಕಿಸಿ, ಅಂದರೆ ಪ್ರಕರಣಗಳನ್ನು ಅವಲೋಕಿಸಿ, ರಾಜ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿ ಆ ರಾಜ್ಯಗಳಿಗೆ ಅಧಿಕಾರವನ್ನು ಕೊಟ್ಟಿರುವಂಥದ್ದು. ಅಂದರೆ ರಾಜ್ಯಗಳಲ್ಲಿ ಏನಾದರೂ ಪ್ರಕರಣಗಳು ಜಾಸ್ತಿ ಆದರೆ ಅಲ್ಲಿ ಯಾವೆಲ್ಲ ಒಂದು ನಿರ್ಬಂಧಗಳನ್ನು ಹಾಕಬೇಕು, ಆ ಕ್ವಾರಂಟೈನ್ ವ್ಯವಸ್ಥೆ ಯಾವ ರೀತಿ ಮಾಡಬೇಕು, ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚು ಜನ ಸೇರೋದನ್ನು ನಿರ್ಬಂಧಿಸಬೇಕಾ ಎಂಬ ವಿಚಾರವನ್ನು ಆಯಾ ರಾಜ್ಯಗಳ ಪ್ರಕರಣಗಳನ್ನು ಅವಲೋಕಿಸಿ ಅವಕ್ಕೆ ಅಧಿಕಾರ ನೀಡಿರುವಂಥದ್ದು. ಅಂದರೆ ಇವತ್ತು ಯಾವ ಪ್ರಕರಣ ಅಂದರೆ ಈಗಾಗಲೇ ಗುಜರಾತ್, ಕೇರಳ ಹಾಗೂ ತಮಿಳುನಾಡುಗಳು, ಕರ್ನಾಟಕದ ಸೇರಿದಂತೆ ಪ್ರಕರಣಗಳು ದಾಖಲಾಗಿರೋದ್ರಿಂದ ಅಲ್ಲಿ ಹೆಚ್ಚಿನ ಒಂದು ಗಮನ ನೀಡೋದಕ್ಕೂ ಈಗಾಗಲೇ ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳು ಕೂಡ ಬಂದಿದೆ. ಹಾಗಾಗಿ ಮುಂಬರುವ ಪ್ರಕರಣಗಳನ್ನು ಯಾವ ರೀತಿ ಹೆಚ್ಚಾಗುವುದರ ಮೂಲಕ ಆಯಾ ರಾಜ್ಯಗಳಿಗೆ ಹೆಚ್ಚಿನದಂಥ ಒಂದು ಅಧಿಕಾರವನ್ನು ಕೊಟ್ಟಿರುವಂಥದ್ದು. ಯಾಕೆಂದರೆ ಈಗಾಗಲೇ ಪ್ರತಿನಿತ್ಯ 5,000 ಟೆಸ್ಟಿಂಗ್ ಮಾಡೋದಕ್ಕೆ ರಾಜ್ಯದಲ್ಲೂ ಕೂಡ ಸೂಚನೆ ಆಗಿದೆ. ಜೊತೆಗೆ 60 ವರ್ಷ ಮೇಲ್ಪಟ್ಟವರು ಹಾಗೂ ಗರ್ಭಿಣಿಯರು ಮಾಸ್ಕ್ ಧರಿಸಿದರೆ ಒಳ್ಳೆಯದು, ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕ್ ಧರಿಸಿದರೆ ಒಳ್ಳೆಯದು ಎಂಬ ಸಲಹೆಯನ್ನು ಮತ್ತು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾಕೆಂದರೆ ಕಳೆದ ಬಾರಿ 2 ಕೋವಿಡ್ ಬಂದಂಥ ಸಂದರ್ಭದಲ್ಲೂ ಸಾಕಷ್ಟು ಅನಾಹುತಗಳಾಗಿರೋದು ನಮ್ಮ ಕಣ್ಮುಂದಿದೆ. ಹಾಗಾಗಿ ಇನ್ನು ಮತ್ತೆ ಅದೇ ರೀತಿ ಒಂದು ಸಾವುಗಳಾಗ್ಬೋದು ಅಥವಾ ದುರಂತಗಳು ಸಂಭವಿಸಬಾರ್ದು ಎಂಬ ನಿಲುವಿನ ಮೇಲೆಗೆ ಈಗಾಗಲೇ ಆರೋಗ್ಯ ಸಚಿವರು ಕೂಡ ಸಂಬಂಧಪಟ್ಟಂಥ ಆರೋಗ್ಯ ಅಧಿಕಾರಿಗಳಿಗೆ ಸಲಹೆ ಸೂಚನೆ ಮೂಲಕ ಜನರಿಗೆ ನೇರವಾಗಿ ಒಂದು ಸಂದೇಶವನ್ನು ತಿಳಿಸಿರುವಂಥದ್ದು. ಇವತ್ತು ಅಂದರೆ ಕೇಂದ್ರ ಆರೋಗ್ಯ ಸಚಿವರಂತ ಮನ್ಸುಖ್ ಮಾಂಡವಿಯಾ ಅವರ ಒಂದು ನಿರ್ದೇಶನ, ಅಂದರೆ ಯಾವೆಲ್ಲ ಒಂದು ನಿರ್ದೇಶನ ಕೊಡ್ತಾರೆ, ಯಾವೆಲ್ಲ ಒಂದು ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ನೀತಿ. ಧನ್ಯವಾದ ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ.